ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿ ಪ್ರಣೀತ ಹಲವಾರು ವಿಭೂತಿಗಳಲ್ಲಿ 6 ವಿಭೂತಿಗಳನ್ನು ಆರಿಸಿಕೊಂಡು ಈ ಹಿಂದೆ 5 ವಿಭೂತಿಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವುದು ಸರಿಯಷ್ಟೇ. ಈ ದಿನ ಮುಖ್ಯವಾದ 6ನೆಯ ವಿಭೂತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ವಿಭೂತಿ 6. ಸತ್ವಪುರುಷಯೋರತ್ಯಂತ ಸಂಕೀರ್ಣಯೋ ಪ್ರತ್ಯಯ ವಿಶೇಷೋ ಭೋಗ ಪರಾರ್ಥಾತ್ ಸ್ವಾರ್ಥ ಸಂಯಮಾತ್ತು ಪುರುಷ ಜ್ಞಾನಂ. ವಿಭೂತಿ 35. ಅತ್ಯಂತ ಭಿನ್ನರಾದ ಚಿತ್ತ ಮತ್ತು ಜೀವಾತ್ಮರು ಜ್ಞಾನವನ್ನು ಒಂದೇ ಎಂದರಿಯುವುದೇ ಭೋಗವಾಗಿರುತ್ತದೆ. ಪ್ರಕೃತಿಯ ಪ್ರತೀತಿಯಿಂದ ಬೇರೆಯಾದ ಆತ್ಮ ಪ್ರತೀತಿಯಲ್ಲಿ ಸಂಯಮ ಮಾಡುವುದರಿಂದ ಪುರುಷರಾದ ಜೀವಾತ್ಮ ಪರಮಾತ್ಮರ ಜ್ಞಾನ ಲಭಿಸುತ್ತದೆ. ವಸ್ತುತಃ ಶರೀರಸ್ಥಿತನಾದ ಜೀವನೇ ಬೇರೆ, ಜಡವಾದ ಚಿತ್ತವೇ ಬೇರೆ. ಆದರೂ ಅಜ್ಞಾನವಶದಿಂದ ಜೀವನು ತಾನೇ ಚಿತ್ತವೆಂದು ತಿಳಿಯುತ್ತಾನೆ. ಆ ಸ್ಥಿತಿಯಲ್ಲಿ ಚಿತ್ತಕ್ಕೆ ತೋರುವ ಸುಖ ದುಃಖಗಳನ್ನು ತನ್ನ ಸುಖ ದುಃಖಗಳೆಂದೇ ತಿಳಿದು ನಲಿಯುತ್ತಾನೆ, ನರಳುತ್ತಾನೆ. ಜೀವಾತ್ಮವಿಲ್ಲದೆ ಕೇವಲ ಚಿತ್ತವೇ ಇದ್ದರೂ ಸುಖ ದುಃಖಗಳ ಅನುಭವವಾಗಲಾರದು. ಚಿತ್ತವಿಲ್ಲದೆ ಕೇವಲ ಜೀವಾತ್ಮನೇ ಇದ್ದರೂ ಸಹ ಸುಖ ದುಃಖಗಳು ಅನುಭವವಾಗದು. ಚಿತ್ತ ಪ್ರಾಕೃತಿಕ ಜಡ, ಜೀವಾತ್ಮ ಅಣುರೂಪ ಚೇತನ. ಚಿತ್ತ ಎಂದು ಹೇಳಿದ್ದರೂ ಅದು ಲಾಕ್ಷಣಿಕ ಅಥವಾ ಪ್ರಾತಿನಿಧಿಕ ಪ್ರಯೋಗ. ವಸ್ತುತಃ ಸಂಪೂರ್ಣ ಶರೀರ, ಅದರಲ್ಲಿರುವ ಇಂದ್ರಿಯಗಳ ಸಮೇತ ಇಲ್ಲಿ ಗ್ರಾಹ್ಯವಾಗಿದೆ. ಅಲ್ಪಚೇತನ ಅಥವಾ ಅಣುಚೇತನನಾದ ಜೀವಾತ್ಮನ ಸಂಪರ್ಕದಿಂದ ಜಡ ಶರೀರದಲ್ಲಿಯೂ ಚಿತ್ತದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಚೈತನ್ಯ ಕಂಡುಬರುತ್ತದೆ. ತನ್ನ ಅಲ್ಪಜ್ಞತ್ವದಿಂದಾಗಿ ಅಣುಚೇತನನು ಪರಿಚ್ಛಿನ್ನ ಆದ ಜೀವನು ದೇಹಕ್ಕೆ ಸುಖವಾದಾಗ ತಾನು ಸುಖಿ ಎಂದು, ದೇಹಕ್ಕೆ ದುಃಖ ಬಂದಾಗ ತಾನು ದುಃಖಿ ಎಂದು ತಿಳಿಯುತ್ತಾನೆ. ಇದೇ ಭೋಕ್ತೃತ್ವ. ಕಠೋಪನಿಷತ್ತಿನಲ್ಲಿ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಕಠೋಪನಿಷತ್ 1:3-4. ಆತ್ಮ, ಇಂದ್ರಿಯ, ಮನಸ್ಸು ಈ 3ರಿಂದ ಕೂಡಿ ರೂಪುಗೊಳ್ಳುತ್ತಿರುವ ವ್ಯಕ್ತಿಯನ್ನೇ ಮನೀಷಿಗಳು ಭೋಕ್ತೃ ಎನ್ನುತ್ತಾರೆ ಎಂದು ಹೇಳಿಯೂ ಇದೆ. ಆಧ್ಯಾತ್ಮಿಕ ಜ್ಞಾನ ಪಡೆದು ಶರೀರವಾಗಲಿ ಇಂದ್ರಿಯಗಳಾಗಲಿ ಚಿತ್ತವಾಗಲಿ ನಾನಲ್ಲ, ನಾನು ಪರಿಚ್ಛಿನ್ನ ಚೇತನ ಎಂಬ ತಥ್ಯವನ್ನು ಕಂಡುಕೊಂಡು ನನ್ನ ಕರ್ಮಾನುಸಾರ ಫಲವನ್ನು ಭೋಗಿಸಲು ಸಾಧನಗಳು ಮಾತ್ರ ಈ ಶರೀರಾದಿಗಳು. ಇವೇ ಸಾಧನಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಜ್ಞಾನ ಗಳಿಸಿಕೊಂಡು ಪ್ರಗತಿ ಸಾಧಿಸುತ್ತಾ ಹೋದಲ್ಲಿ ಈ ಜಡ ತತ್ವಗಳೇ ಆತ್ಮೋತ್ಕರ್ಷಕ್ಕೆ ಬಹಳ ಸಹಾಯಕವಾಗುತ್ತವೆ. ವೇದಗಳ ಆಶಯಗಳಾದರೂ ಇದೆ. ಅಯಂ ಹೋತ ಪ್ರಥಮಃ ಪಶ್ಯತೆ ಮಮಿದಂ ಜ್ಯೋತಿರಮೃತಂ ಮರ್ತ್ಯೇಷು ಅಯಂ ಸಜಜ್ಞೆ ಧ್ರುವ ಆನಿಷತ್ತೋ ಮರ್ತ್ಯಸ್ತನ್ವಾ ವರ್ಧಮಾನಃ. ಋಗ್ವೇದ 6:9-4. ಈ ಜೀವಾತ್ಮನು ಪ್ರಥಮ ಆದಾನ ಪ್ರದಾನ ಕರ್ತೃವಾಗಿದ್ದಾನೆ. ಇವನನ್ನು ನೋಡೋಣ. ಈ ಆತ್ಮತತ್ವವು ಮರ್ತ್ಯವಾದ ಮರಣಕ್ಕೆ ಗುರಿಯಾಗುವ ದೇಹಗಳಲ್ಲಿ ಅಮರ ಜ್ಯೋತಿಯಾಗಿರುತ್ತದೆ. ಇವನು ಪುನಃ ಪುನಃ ದೇಹಗಳಲ್ಲಿ ವಾಸಿಸುವ ಅಮರನಾದ ಜೀವಾತ್ಮನಾಗುತ್ತಾನೆ, ಜೀವನಾಗುತ್ತಾನೆ. ಆ ಶಾಶ್ವತನಾದ ಜೀವನೇ ದೇಹದಿಂದ ವಿಕಸಿಸುತ್ತಾ ಜನ್ಮವೆತ್ತಿ ಬಂದಿದ್ದಾನೆ. ದೇಹ, ಚಿತ್ತ, ಇಂದ್ರಿಯಗಳು ಎಲ್ಲವೂ ಜಡ ಅಹುದು, ಆದರೆ ಇದೇ ಆತ್ಮೋತ್ಕರ್ಷ ಸಾಧನಗಳಾಗಿವೆ. ಆದುದರಿಂದ ಇವುಗಳ ಬಗೆಗೆ ತಿರಸ್ಕಾರ ಭಾವನೆ 3 ಕಾಲಕ್ಕೂ ಸಲ್ಲದು. ಈ ಪ್ರಕೃತಿಯ ಕಾರ್ಯರೂಪವಾದ ದೇಹಾದಿಗಳೇ ಮುಕ್ತಿದಾಯಕವಾದ ಸಾಧನಗಳಾಗಿವೆ. ಇವನ್ನು ತನ್ನ ಉನ್ನತಿಯ ಸಾಧನಗಳು ಮಾತ್ರ ಎಂದರಿತು ಬಳಸಿಕೊಂಡಾಗ ಜೀವ ಭೋಕ್ತೃವಾಗಿದ್ದರೂ ಊರ್ಧ್ವಗತಿ ಹೊಂದುತ್ತಾನೆ. ಇವು
ಸಾಧನಗಳು ಮಾತ್ರ ಎಂಬುದನ್ನು ಮರೆತು ಇವೇ ಸಾಧ್ಯ ಎಂದು ತಿಳಿದರೆ ಅಥವಾ ಇದೇ ತಾನು ಎಂದು ತಿಳಿದರೆ ಆವಾಗ ಮನದ ಮತ್ತೆ ಮತ್ತೆ ಹುಟ್ಟುವ ಸಾಯುವ ವ್ಯಾಧಿ ತೀರದು. ಈ ಶರೀರದ ಹೃದಯದಲ್ಲಿಯೇ ಜೀವನಿದ್ದಾನೆ. ಸರ್ವವ್ಯಾಪಕ ಪರಮಾತ್ಮನು ಆ ಜೀವಾತ್ಮನಿಗೂ ಆತ್ಮನಿಗೂ ಅಂತರಾತ್ಮನಾಗಿ ವಿರಾಜಿಸುತ್ತಾ ಇದ್ದಾನೆ. ವೀನಸ್ತತ್ಪಶ್ಯನ್ನಿಹಿತಂ ಗುಹಾಸತ್. ಯಜುರ್ವೇದ 32:8. ಜ್ಞಾನಿಯು ಹೃದಯದ ಗುಹೆಯಲ್ಲಿ ಅಡಗಿರುವ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾನೆ ಎಂಬ ಶ್ರುತಿವಾಕ್ಯ ಸದಾ ಸ್ಮರಣೀಯ. ಜೀವಾತ್ಮನನ್ನು ಅರಿತುಕೊಂಡಾಗ ಅವನಲ್ಲಿಯೂ ವ್ಯಾಪಕವಾಗಿರುವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಯೇ ಕೊಳ್ಳುತ್ತಾನೆ. ಜೀವಾತ್ಮನು ಪುರುಷ, ಪರಮಾತ್ಮನು ಪುರುಷ. ಪುರುಷ ಜ್ಞಾನಂ ಪುರುಷಯೋರ್ಜ್ಞಾನಂ. ಪುರುಷ ಜ್ಞಾನವೆಂದರೆ ಇಬ್ಬರು ಪುರುಷರ ಜ್ಞಾನ. ಹೀಗೆ ತಾನೇ ಪ್ರಕೃತಿಯ ವಿಕೃತಿಯಾದ ದೇಹವೆಂದರಿಯದೆ ತಾನು ದೇಹದಿಂದ ಬೇರೆ ಎಂದರಿತು ಅಂತರ್ಮುಖನಾಗಿ ಸಾಧನಾ ನಿರತನಾಗಿದ್ದಲ್ಲಿ ತನ್ನರಿವು ಆಗುತ್ತದೆ, ತನ್ನೊಡೆಯನ ಅರಿವು ಆಗುತ್ತದೆ ಎನ್ನುತ್ತಲಿದೆ ಈ ಪಾತಂಜಲ ಸೂತ್ರ. ಈ ಸ್ಥಿತಿಯನ್ನು ಸ್ಪರ್ಶಿಸಿದ ಮೇಲೆ ಸಾಧಕ ಕೈವಲ್ಯವನ್ನು ಸಾಧಿಸಲು ಒಂದು ಹೆಜ್ಜೆಯೇ ಸಾಕು. ಪತಂಜಲಿ ಇನ್ನೂ ಹಲವಾರು ವಿಭೂತಿಗಳನ್ನು ಹೇಳಿದ್ದರೂ ಸಹ ನಾವು ಈ ಗ್ರಂಥದಿಂದ ತಾತ್ಪರ್ಯವನ್ನರಿಯಲು ಬೇಕಾದಷ್ಟನ್ನು ಮಾತ್ರ ಆರಿಸಿಕೊಂಡಿರುತ್ತೇವೆ. ಮುಂದಿನ ಭಾಗದಲ್ಲಿ ಬದ್ಧನಲ್ಲದೆ ಜೀವನಿಲ್ಲ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓ